ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಪ್ರಯತ್ನ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ ಡಿಸಪಾಯಿಂಟ್ಮೆಂಟ್ ಆ್ಯಂಡ್ ರಿಗ್ರೆಟ್ ಎನರ್ಜಿ ಇದೆ. ಯಾವ ವ್ಯಕ್ತಿಗಾಗಿ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಆ ವ್ಯಕ್ತಿಗೆ ನಿಮ್ಮನ್ನು ತುಂಬ ಡೀಪಾಗಿ ಡಿಸಪಾಯಿಂಟ್ ಮಾಡಿದ್ದೀನಿ ಅನ್ನೋ ಫೀಲಿಂಗ್ ಇದೆ. ನಿಮ್ಮ ಎಕ್ಸ್ಪೆಕ್ಟೇಷನನ್ನು ಅವರು ಕಂಪ್ಲೀಟ್ ಮಾಡೋದಕ್ಕೆ ಆಗಲಿಲ್ಲ ಅನ್ನೋ ಅರಿವು ಅವರಿಗಿದೆ. ಹಾಗಾಗಿ ಈಗ ಆ ವ್ಯಕ್ತಿ ತುಂಬ ಸ್ಟ್ರಾಂಗ್ ಆಗಿ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ. ಡೀಪ್ ಒಳಗಿನಿಂದಲೇ ತುಂಬ ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಕಡೆಗೆ ಮತ್ತೆ ಬರಬೇಕು ಅನ್ನೋ ಆಸೆ ಅವರೊಳಗಡೆ ಇದೆ. ಈ ರಿಲೇಷನ್ಶಿಪ್ಗಾಗಿ ಏನಾದರೂ ಎಫರ್ಟ್ ಹಾಕಬೇಕು ಅನ್ನೋ ಮನಸ್ಸು ಅವ್ರಿಗೆ ಬಂದಿದೆ. ಯಾವುದಾದರೂ ಸೊಲ್ಯೂಷನ್ ಜೊತೆ ನಿಮ್ಮ ಕಡೆ ಬರಬೇಕು ಅನ್ನೋ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನೂ ಕೈಕಟ್ಟಿ ಕೂತಿರೋದು ಅವರಿಗೆ ಇಷ್ಟ ಇಲ್ಲ. ಈ ಕನೆಕ್ಷನ್ಗಾಗಿ ಏನಾದರೂ ಮಾಡಲೇಬೇಕು ಅನ್ನೋ ಎನರ್ಜಿಯಲ್ಲಿದ್ದಾರೆ. ಒಂದೇ ಸಾರಿ ಅನ್ಎಕ್ಸ್ಪೆಕ್ಟೆಡ್ ಆ್ಯಕ್ಷನ್ ಬರುವ ಸಾಧ್ಯತೆ ಕೂಡ ಇದೆ. ನ್ಯೂ ಬಿಗಿನಿಂಗ್ ಆ್ಯಂಡ್ ರಿಯೂನಿಯನ್ ಎನರ್ಜಿ. ಈ ವ್ಯಕ್ತಿ ಇಷ್ಟು ದಿನ ಅವರ ಫೀಲಿಂಗ್ಸನ್ನು ಕಂಟ್ರೋಲ್ ಮಾಡಿಕೊಂಡು ಕೂತಿದ್ರು. ಆದರೆ ಈಗ ಆ ಕಂಟ್ರೋಲ್ ಕಳೆದುಕೊಳ್ಳುವ ಸಾಧ್ಯತೆ ತುಂಬ ಸ್ಟ್ರಾಂಗ್ ಆಗಿದೆ. ಯಾವಾಗ ಬೇಕಾದರೂ ನಿಮಗೆ ಕಾಲ್ ಮಾಡ್ಬೋದು ಅಥವಾ ಮೆಸೇಜ್ ಮಾಡ್ಬೋದು. ಅವರ ಎನರ್ಜಿಯಲ್ಲಿ ತುಂಬ ಸ್ಟ್ರಾಂಗ್ ಆಗಿರುವಂತಹ ಡಿಸೈರ್ ಇದೆ. ಅವರು ನಿಮ್ಮ ಜೊತೆ ರಿಯೂನಿಯನ್ ಮತ್ತು ರೀಕನ್ಸಿಲೇಷನ್ ಬಯಸ್ತಾ ಇದ್ದಾರೆ. ಈ ಸಲ ಪ್ರಾಬ್ಲಮ್ ಮೇಲೆ ಅಲ್ಲ, ಸೊಲ್ಯೂಷನ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಇವತ್ತು ಅವರ ಮೈಂಡ್ನಲ್ಲಿ ಹೆಚ್ಚು ಓಡ್ತಾ ಇರೋದು ಅದೇ ಯೋಚನೆ. ಇಡೀ ದಿನ ಅದರ ಬಗ್ಗೆ ಯೋಚನೆ ಮಾಡ್ತಾ ಇರುವಂತಹ ಎನರ್ಜಿಯಲ್ಲಿದ್ದಾರೆ. ಸ್ಯಾಡ್ನೆಸ್ ಆ್ಯಂಡ್ ಎಮೋಷ್ನಲ್ ಬರ್ಡನ್ ಎನರ್ಜಿ. ಈ ವ್ಯಕ್ತಿ ತುಂಬ ಡೌನ್ ಫೀಲ್ ಮಾಡ್ತಾ ಇರುವ ಹಾಗೆ ಕಾಣಿಸ್ತಾ ಇದ್ದಾರೆ. ಅವ್ರಿಗೆ ಬೇಕಾದ ರೀತಿಯಲ್ಲಿ ಸಿಚುವೇಶನ್ ಕಂಟ್ರೋಲ್ ಆಗ್ತಾ ಇಲ್ಲ. ಅದೇ ಅವರನ್ನು ಒಳಗಿನಿಂದ ಕಾಡ್ತಾ ಇದೆ. ಒಂದು ವೇಳೆ ಈ ವ್ಯಕ್ತಿ ನಿಮಗೆ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಕೊಟ್ಟಿದ್ರೆ ಅಥವಾ ಗೋಸ್ಟ್ ಮಾಡಿ ಯಾವುದೇ ಕ್ಲಾರಿಟಿ ಕೊಡದೆ ದೂರ ಹೋಗಿದ್ರೆ ಈ ಮಾತು ವಿಶೇಷವಾಗಿ ಆ ಸಿಚುವೇಶನ್ಗೆ ಮ್ಯಾಚ್ ಆಗುತ್ತೆ. ಅವರು ಹೀಗೆ ಮಾಡಿದ್ದು ಪರ್ಮನೆಂಟಾಗಿ ರಿಲೇಷನ್ಶಿಪ್ ಎಂಡ್ ಮಾಡಬೇಕು ಅನ್ನೋದಕ್ಕಲ್ಲ. ಅವರ ಮೈಂಡ್ನಲ್ಲಿ ಒಂದು ದಿನ ಮತ್ತೆ ನಿಮ್ಮ ಹತ್ರ ಬರಬೇಕು ಅನ್ನೋ ಆಲೋಚನೆ ಮೊದಲಿನಿಂದಲೇ ಇತ್ತು. ಹಾಗಾಗಿ ಎಲ್ಲ ಡೋರ್ಗಳನ್ನು ಸಂಪೂರ್ಣ ಕ್ಲೋಸ್ ಮಾಡಲಿಲ್ಲ. ಸ್ವಲ್ಪ ಟೈಮ್ ತಗೊಂಡ್ರು, ಒಂದು ರೆಸ್ಟ್ ಪೀರಿಯಡ್ಗೆ ಹೋದರು ಅಥವಾ ಸ್ವಲ್ಪ ಬ್ರೇಕ್ ತಗೊಂಡಿರ್ಬೋದು. ಇಲ್ಲಿ ಕಾಣ್ತಾ ಇರುವ ಎನರ್ಜಿಯ ಪ್ರಕಾರ ಇದು ಪರ್ಮನೆಂಟ್ ಬ್ರೇಕಪ್ ಆಗಿರುವ ಎನರ್ಜಿ ಇಲ್ಲ. ಹಾಗಾಗಿ ನಿಮ್ಮ ಲೈಫ್ನಲ್ಲೂ ಇದೇ ಸಿಚುವೇಶನ್ ಇದ್ದರೆ ಅದನ್ನು ಪರ್ಮನೆಂಟ್ ಬ್ರೇಕಪ್ ಅಂತ ಅರ್ಥ ಮಾಡ್ಕೊಳ್ಬೇಡಿ. ರೀಬರ್ತ್ ಆ್ಯಂಡ್ ನ್ಯೂ ಬಿಗಿನಿಂಗ್ ಎನರ್ಜಿ. ಈ ರಿಲೇಷನ್ಶಿಪ್ ಮತ್ತು ಒಂದು ಹೊಸ ಬಿಗಿನಿಂಗ್ ಕಡೆ ಹೋಗ್ತಾ ಇದೆ. ಅಂದರೆ ಈ ರಿಲೇಷನ್ಶಿಪ್ಗೆ ಮತ್ತು ಒಂದು ಹೊಸ ಜನ್ಮ ಸಿಗೋ ಹಾಗೆ. ಈ ವ್ಯಕ್ತಿಯ ಹೃದಯದಲ್ಲಿ ನಿಮ್ಮ ಬಗ್ಗೆ ತುಂಬ ಡೀಪ್ ಫೀಲಿಂಗ್ಸ್ ಇದೆ. ಮೊದಲು ಇವರೊಳಗೆ ಇಷ್ಟು ರಿಗ್ರೆಟ್ ಇರಲಿಲ್ಲ, ಇಷ್ಟು ಗಿಲ್ಟಿ ಫೀಲ್ ಕೂಡ ಇರಲಿಲ್ಲ. ಹಿಂದೆ ಅವರು ನಿಮ್ಮನ್ನು ರೀಪ್ಲೇಸ್ ಮಾಡೋ ಪ್ರಯತ್ನ ಮಾಡಿರ್ಬೋದು. ಅವರನ್ನು ಅವರು ಡಿಸ್ಟ್ರ್ಯಾಕ್ಟ್ ಮಾಡಿಕೊಳ್ಳುವ ಪ್ರಯತ್ನ ಕೂಡ ಮಾಡಿರ್ಬೋದು. ಆದರೆ ನಿಧಾನವಾಗಿ ಅವರ ರಿಗ್ರೆಟ್ ಮತ್ತು ಗಿಲ್ಟಿ ಫೀಲಿಂಗ್ ಹೆಚ್ಚಾಗ್ತಾ ಇದೆ. ಈಗ ಅವರು ತುಂಬ ಎಕ್ಸ್ಟ್ರೀಮ್ ಲೆವೆಲ್ನಲ್ಲಿ ಆ ರಿಗ್ರೆಟನ್ನು ಫೀಲ್ ಮಾಡ್ತಾ ಇದ್ದಾರೆ. ಹಿಂದೆ ಆ್ಯಕ್ಷನ್ ತಗೊಳ್ಳುವಷ್ಟು ರಿಗ್ರೆಟ್ ಇರಲಿಲ್ಲ. ಅದಕ್ಕಾಗಿ ಇಷ್ಟು ದಿನ ಅವರಿಂದ ಯಾವುದೇ ಆ್ಯಕ್ಷನ್ ಬರದೇ ಇರ್ಬೋದು. ಆದರೆ ಈಗ ಡೇ ಬೈ ಡೇ ಅವರಿಗೆ ರಿಗ್ರೆಟ್ ಹೆಚ್ಚಾಗ್ತಾ ಇದೆ. ಡೇ ಬೈ ಡೇ ನಿಮ್ಮ ಮೇಲಿನ ಫೀಲಿಂಗ್ಸ್ ಕೂಡ ಹೆಚ್ಚಾಗ್ತಾ ಇದೆ. ತುಂಬ ಬೇಗ ಅವರ ಕಂಟ್ರೋಲ್ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ಬಗ್ಗೆ ಇರುವ ಎಮೋಷನ್ಸ್ ತುಂಬ ಸ್ಟ್ರಾಂಗ್ ಆಗ್ತಾ ಇದೆ. ಆಗಲೇ ಈ ಕನೆಕ್ಷನ್ ಮತ್ತು ರಿಯೂನಿಯನ್ ಕಡೆ ಸಾಗುತ್ತೆ ಅನ್ನೋ ಎನರ್ಜಿ ಇದೆ. ಸೋಲ್ ಕನೆಕ್ಷನ್ ಎನರ್ಜಿ. ನಿಮ್ಮಲ್ಲಿ ತುಂಬ ಜನರು ಸೋಲ್ಮೇಟ್ ಜರ್ನಿಯಲ್ಲಿರಬಹುದು. ನೀವು ಸೋಲ್ಮೇಟ್ ಜರ್ನಿಯಲ್ಲಿದ್ದರೂ ಅದರ ಜೊತೆಗೆ ಒಂದು ಲೆಸನ್ ಕೂಡ ಕಲಿತಾ ಇದ್ದೀರಾ. ಅವೇರ್ನೆಸ್ ಎನರ್ಜಿ.
ಈ ವ್ಯಕ್ತಿ ಎಲ್ಲದರ ಬಗ್ಗೆ ಅವೇರ್ನೆಸ್ ಇದೆ. ಅವ್ರು ಏನು ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ, ಯಾವ ಕಾರಣಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ, ಎಲ್ಲದರ ಬಗ್ಗೆ ಅವರಿಗೆ ಅರಿವಿದೆ. ನಿಮಗೆ ಅನ್ನಿಸ್ಬೋದು ಈ ವ್ಯಕ್ತಿ ಅವರ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ, ಅವರ ಡಿಸೈರ್ಸ್ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ, ನೀವು ಡಿಸರ್ವ್ ಮಾಡುವಷ್ಟು ಪ್ರೀತಿಯನ್ನು ಕೊಡ್ತಾ ಇಲ್ಲ, ತುಂಬ ಸ್ಲೋ ಆಗಿ ನಡ್ಕೊಳ್ತಾ ಇದ್ದಾರೆ ಅಂತ. ಅವರು ನಿಮಗಾಗಿ ತುಂಬ ಕಡಿಮೆ ಎಫರ್ಟ್ ಹಾಕಿರ್ಬೋದು. ಲಿಮಿಟೆಡ್ ಎಫರ್ಟ್ಸ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್ ಎನರ್ಜಿ. ಈ ವ್ಯಕ್ತಿ ಈ ರಿಲೇಷನ್ಶಿಪ್ಪಲ್ಲಿ ಅವರು ಎಷ್ಟು ಮಾಡ್ಬೋದು ಅಷ್ಟು ಮಾತ್ರ ಎಫರ್ಟ್ ಹಾಕಿರ್ಬೋದು. ನಿಮಗನ್ನಿಸ್ಬೋದು ಈ ವ್ಯಕ್ತಿ ಹೆಚ್ಚು ಎಫರ್ಟ್ ಹಾಕಲಿಲ್ಲ, ಅವರ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ, ಅವರ ಡಿಸೈರ್ಸ್ ಬಗ್ಗೆ ಹೇಳ್ತಾ ಇಲ್ಲ, ಈ ರಿಲೇಷನ್ಶಿಪ್ಗಾಗಿ ಬೇಕಾದಷ್ಟು ಎಫರ್ಟ್ ಹಾಕ್ತಾ ಇಲ್ಲ ಅಂತ. ಆದರೆ ನಿಜವಾದ ಕಾರಣ ಬೇರೆ ಕೂಡ ಇರ್ಬೋದು. ಅವರು ಯೋಚನೆ ಮಾಡ್ತಾ ಇದ್ದಾರೆ, ನಾನು ಇದಕ್ಕಿಂತ ಹೆಚ್ಚು ಎಫರ್ಟ್ ಹಾಕಿದರೆ ಅವರ ಎಕ್ಸ್ಪೆಕ್ಟೇಷನ್ ಅನ್ನೋದು ಇನ್ನೂ ಹೆಚ್ಚಾಗುತ್ತೆ ಅನ್ನೋ ರೀತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಆಮೇಲೆ ಆ ಎಕ್ಸ್ಪೆಕ್ಟೇಷನನ್ನು ಅವರು ಪೂರೈಸೋದಕ್ಕೆ ಆಗದೇ ಇದ್ದರೆ ಅವ್ರಿಗೆ ಮತ್ತೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಹಾಗಾಗಿ ಅವ್ರಿಗೆ ಎಷ್ಟು ಮಾಡೋದಕ್ಕೆ ಆಗುತ್ತೋ ಅಷ್ಟು ಎಫರ್ಟ್ ಹಾಕಿದ್ದಾರೆ. ಹಾಗಾಗಿ ಇದನ್ನು ಮೈಂಡ್ ಗೇಮ್ ಅಥವಾ ಮ್ಯಾನಿಪ್ಯುಲೇಷನ್ ಅಂತ ಅರ್ಥ ಮಾಡ್ಕೊಳ್ಬಾರ್ದು ಅನ್ನೋ ರೀತಿ ಥಿಂಕ್ ಮಾಡುವ ಎನರ್ಜಿಯಲ್ಲಿದ್ದಾರೆ. ಥರ್ಡ್ ಪಾರ್ಟಿ ಬ್ಲಾಕೇಜಸ್ ಎನರ್ಜಿ. ಈ ರಿಲೇಷನ್ಶಿಪ್ಪಲ್ಲಿ ಯಾವುದೋ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು, ಅದು ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಅಥವಾ ಅವರ ಸಿಚುವೇಶನ್ ಆಗಿರಬಹುದು, ಅಥವಾ ಒಬ್ಬ ವ್ಯಕ್ತಿ ಆಗಿರ್ಬೋದು. ಸೊ ಅದರ ಕಾರಣ ಕೂಡ ರಿಲೇಷನ್ಶಿಪ್ಪಲ್ಲಿ ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿರಬಹುದು. ಥರ್ಡ್ ಪಾರ್ಟಿ ಅನ್ನೋದನ್ನು ಕೇವಲ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಅಂತ ಮಾತ್ರ ಅಲ್ಲ, ಅದು ಅವರ ಒಂದು ಸಿಚುವೇಶನ್ ಕೂಡ ಆಗಿರ್ಬೋದು. ಹಾಗಾಗಿ ಅವರ ಡಿಸೈರ್ಸನ್ನು ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಕೆಲವರು ಈ ಥರ್ಡ್ ಪಾರ್ಟಿ ಕಾರಣದಿಂದ, ಅದು ಯಾವುದೇ ಸಿಚುವೇಶನ್ ಕೂಡ ಆಗಿರ್ಬೋದು, ಆ ಕಾರಣದಿಂದ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೂಡ ಬಂದಿರ್ಬೋದು. ಸೊ ಈ ನೆಗೆಟಿವ್ ಎನರ್ಜಿಯಿಂದ ರಿಯೂನಿಯನ್ ಡಿಲೇ ಆಗ್ತಾ ಇರ್ಬೋದು. ಈ ರಿಲೇಷನ್ಶಿಪ್ಪಲ್ಲಿ ಯಾವುದೋ ಒಂದು ಬ್ಲಾಕೇಜ್ ಇರ್ಬೋದು. ಹಾಗಾಗಿ ಕೂಡ ನೀವಿಬ್ಬರು ಮತ್ತೆ ಈ ರಿಲೇಷನ್ಶಿಪ್ಪಲ್ಲಿ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಆಗದೆ ಕೂಡ ಇರ್ಬೋದು. ಹಿಡನ್ ಸೀಕ್ರೆಟ್ಸ್ ಎನರ್ಜಿ. ಈ ವ್ಯಕ್ತಿ ಇನ್ನೂ ನಿಮ್ಮಿಂದ ತುಂಬ ವಿಷಯಗಳನ್ನು ಸೀಕ್ರೆಟಾಗಿ ಇಟ್ಟಿರಬಹುದು. ಇನ್ನು ಹಲವಾರು ಆನ್ಸರ್ ಸಿಗದ ಕ್ವಶನ್ಸ್ ನಿಮ್ಮ ಮನಸ್ಸಿನಲ್ಲಿರಬಹುದು. ಈ ವ್ಯಕ್ತಿ ಮನಸ್ಸಿನಲ್ಲೂ ಸಾಕಷ್ಟು ಕ್ವಶನ್ಸ್ ಇದೆ. ಅವರಿಗೂ ನಿಮ್ಮ ಬಗ್ಗೆ ಇನ್ನೂ ತುಂಬ ತಿಳ್ಕೊಳ್ಬೇಕು ಅನ್ನೋ ಆಸೆ ಇದೆ. ನಿಮ್ಮನ್ನು ಇನ್ನಷ್ಟು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಬಯಕೆ ಕೂಡ ಇದೆ. ಟ್ರಸ್ಟ್ ಇಶ್ಯೂಸ್ ಎನರ್ಜಿ. ಈ ವ್ಯಕ್ತಿಗೆ ನಿಮ್ಮ ಮೇಲೆ ಸಂಪೂರ್ಣ ಟ್ರಸ್ಟ್ ಇನ್ನೂ ಬಂದಿಲ್ಲ. ಅವರು ನಿಮ್ಮನ್ನು ಇನ್ನಷ್ಟು ತಿಳ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಅವರು ನಿಮ್ಮ ಮೇಲೆ ಓಪನ್ ಆಗಿ ಟ್ರಸ್ಟ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಇದೇ ಈ ರಿಲೇಷನ್ಶಿಪ್ನ ದೊಡ್ಡ ಬ್ಲಾಕೇಜ್ ಕೂಡ ಆಗಿರಬಹುದು. ಈಗಲೂ ಅವರಿಗೆ ನಿಮ್ಮಿಂದ ಮಿಕ್ಸ್ಡ್ ಸಿಗ್ನಲ್ಸ್ ಸಿಗ್ತಾ ಇರುವ ಹಾಗೆ ಅನ್ನಿಸ್ತಾ ಇದೆ. ಅವರು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನಿಮ್ಮ ಪ್ರತಿಯೊಂದು ಬಿಹೇವಿಯರನ್ನು ನೋಟಿಸ್ ಮಾಡ್ತಾ ಇದ್ದಾರೆ. ಆದರೂ ನಿಮ್ಮ ನಿಜವಾದ ಎನರ್ಜಿ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನೀವಿನ್ನೂ ಅವರನ್ನು ಲವ್ ಮಾಡ್ತೀರಾ ಅಥವಾ ನಿಮ್ಮ ಲೈಫ್ಗೆ ಬೇರೆ ಯಾರಾದರೂ ಬಂದಿದ್ದಾರಾ? ಈ ರೀತಿಯ ಹಲವಾರು ಕ್ವಶನ್ಸ್ ಅವರ ಮನಸ್ಸಿನಲ್ಲಿ ಓಡ್ತಾ ಇದೆ. ನಿಮ್ಮ ಕಡೆಯಿಂದ ಅವ್ರಿಗೆ ಕನ್ಫ್ಯೂಸಿಂಗ್ ಎನರ್ಜಿ ಬರ್ತಾ ಇದೆ ಅನ್ನೋ ಫೀಲಿಂಗ್ ಇದೆ. ಅದೇ ಅವರನ್ನು ನಿಮ್ಮ ಬಗ್ಗೆ ಇನ್ನೂ ಹೆಚ್ಚು ಯೋಚನೆ ಮಾಡುವ ರೀತಿ ಮಾಡ್ತಾ ಇದೆ. ಅದೇ ನಿಮ್ಮ ಕಡೆಗೆ ಸ್ಟ್ರಾಂಗ್ ಅಟ್ರಾಕ್ಷನ್ ಫೀಲ್ ಮಾಡುವ ಹಾಗೆ ಮಾಡ್ತಾ ಇದೆ. ಕ್ಲಾರಿಟಿ ಆ್ಯಂಡ್ ಅಪಾಲಜಿ ಎನರ್ಜಿ. ತುಂಬ ಜನರಿಗೆ ತುಂಬ ಬೇಗ ಕ್ಲಾರಿಟಿ ಸಿಗುವ ಸಾಧ್ಯತೆ ಇದೆ, ಆ ಎನರ್ಜಿ ಇದೆ. ಈ ವ್ಯಕ್ತಿ ಫೇಸ್ ಟು ಫೇಸ್ ಬಂದು ನಿಮ್ಮ ಜೊತೆ ಮಾತಾಡಬಹುದು, ನಿಮಗೆ ಎಲ್ಲವನ್ನು ಓಪನ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ಯಾಕೆಂದರೆ ಈಗ ಅವರು ತುಂಬ ಹೆವಿ ಬರ್ಡನ್ ಫೀಲ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮಲ್ಲಿ ಅಪಾಲಜೈಸ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಅನ್ನೋ ಆಸೆ ಅವರೊಳಗೆ ಇದೆ. ಸಾರಿ ಹೇಳಿದೆ, ನಿಮಗೆ ಕ್ಲಾರಿಟಿ ಕೊಡದೆ ಈ ಬರ್ಡನ್ ಅವರ ಮನಸ್ಸಿನಿಂದ ಹೋಗೋದಿಲ್ಲ. ಅವರ ಹಾರ್ಟ್ ಒಳಗೆ ತುಂಬ ಹೆವಿ ಫೀಲಿಂಗ್ ಇದೆ. ಆ ಹೆವಿ ಫೀಲಿಂಗ್ಗೆ ಕಾರಣ ಅವರಿಂದ ಮಿಸ್ಟೇಕ್ಸ್ ಆಗಿದೆ ಅನ್ನೋ ಅರಿವು. ಅವರು ತಪ್ಪು ಮಾಡಿದ್ದಾರೆ ಅನ್ನೋದನ್ನು ಅವರು ಚೆನ್ನಾಗಿ ಅರ್ತಿದ್ದಾರೆ. ಅದಕ್ಕಾಗಿ ರೆಸ್ಟ್ಲೆಸ್ನೆಸ್ ಇದೆ, ಫ್ರಸ್ಟ್ರೇಷನ್ ಇದೆ, ವರ್ಕ್ ಮೇಲೂ ಫೋಕಸ್ ಆಗ್ತಾ ಇಲ್ಲ, ತುಂಬ ಡಿಸ್ಟ್ರ್ಯಾಕ್ಟೆಡ್ ಆಗಿದ್ದಾರೆ. ಒಂದು ವೇಳೆ ಮೊದಲು ಕೆರಿಯರ್ ಮತ್ತು ಫೈನಾನ್ಷಿಯಲ್ ಮ್ಯಾಟ್ರಸ್ ಮೇಲೆ ತುಂಬ ಫೋಕಸ್ ಮಾಡಿ ನಿಮಗೆ ಟೈಮ್ ಕೊಡದೇ ಇದ್ದರೆ, ಈಗ ಅದೇ ಕೆರಿಯರ್ ವಿಷಯದಲ್ಲೂ ಅವರ ಫೋಕಸ್ ಕಡಿಮೆ ಆಗಿದೆ. ಅಲ್ಲೂ ಅವರು ಡಿಸ್ಟ್ರ್ಯಾಕ್ಟೆಡ್ ಆಗಿದ್ದಾರೆ. ಮೆಚ್ಯೂರಿಟಿ ಆ್ಯಂಡ್ ಸ್ಟ್ರಾಂಗ್ ಆ್ಯಕ್ಷನ್ ಎನರ್ಜಿ. ಮೊದಲು ಈ ವ್ಯಕ್ತಿಯಲ್ಲಿ ಇಮ್ಮೆಚ್ಯೂರಿಟಿ ಇರ್ಬೋದು, ಆದರೆ ಈಗ ಸಿಚುವೇಶನ್ ನಿಧಾನವಾಗಿ ಚೇಂಜ್ ಆಗ್ತಾ ಇದೆ. ಹೋಪ್ ಇನ್ನೂ ಮುಗ್ದಿಲ್ಲ. ಈ ವ್ಯಕ್ತಿ ನಿಮ್ಮ ಕಡೆ ಆ್ಯಕ್ಷನ್ ತಗೊಳ್ಳುವ ಚಾನ್ಸಸ್ ಇನ್ನೂ ಇದೆ. ಆ ಆ್ಯಕ್ಷನ್ ತುಂಬ ಸ್ಟ್ರಾಂಗ್ ಕೂಡ ಆಗಿರ್ಬೋದು. ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸ್ ಆಗ್ಬೋದು. ಆದರೆ ಈ ಸಲ ಯಾವುದೇ ಡಿಸಿಷನನ್ನು ಯೋಚನೆ ಮಾಡದೆ ತಗೊಳ್ಳೋದಿಲ್ಲ. ಮೊದಲು ಅವರು ತುಂಬ ಅರ್ಜೆಂಟಲ್ಲಿ ಡಿಸಿಷನ್ ತೊಗೊಂಡಿರ್ಬೋದು, ಅದರ ಪರಿಣಾಮ ತಪ್ಪಾಗಿರ್ಬೋದು. ಈಗ ಆ ಡಿಸಿಷನನ್ನು ಕರೆಕ್ಟ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಮತ್ತೆ ನಿಮ್ಮನ್ನು ಚೂಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಯಾಕೆ ಅಂದರೆ ಈ ರಿಲೇಷನ್ಶಿಪ್ ಅವರಿಗೆ ಬೇಕಾಗಿದೆ.
ಇವತ್ತು ಅವ್ರು ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಈ ಟೈಮ್ನಲ್ಲಿ ನೀವು ಅವರ ಜೊತೆಗೆ ಇದ್ದಿದ್ರೆ ಹೇಗಿರ್ತಾ ಇತ್ತು ಅಂತ ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ಇಬ್ಬರು ತುಂಬ ಥಿಂಕ್ ಮಾಡ್ತಾ ಇದ್ದೀರಾ ಅನ್ನೋ ಎನರ್ಜಿ ಕೂಡ ಇದೆ. ನೀವು ಬಂದು ಮಾತಾಡಿದ್ರೆ ನೀವು ಏನು ಹೇಳ್ತೀರಾ, ಅವ್ರು ಏನು ಉತ್ತರ ಕೊಡಬೇಕು ಅಂತ ಮನಸ್ಸಿನಲ್ಲಿ ಹಲವಾರು ಕಾನ್ವರ್ಜೇಷನ್ ನಡೀತಾ ಇದೆ. ಸೊ ನಿಮ್ಮ ಜೊತೆ ಈ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡುವ ಎನರ್ಜಿಯಲ್ಲಿದ್ದಾರೆ. ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ಸ್ ಎನರ್ಜಿ. ನಿಮ್ಮಿಬ್ಬರ ಬ್ಯಾಕ್ಗ್ರೌಂಡ್ ಒಂದೇ ರೀತಿ ಆಗಿರದೇ ಇರ್ಬೋದು. ನಿಮ್ಮಿಬ್ಬರ ಕಂಡೀಷ್ನಿಂಗ್ ಕೂಡ ಬೇರೆ ಬೇರೆ ಆಗಿರ್ಬೋದು. ಅದೇ ನಿಮ್ಮಿಬ್ಬರ ಪರ್ಸ್ನಾಲಿಟಿಯನ್ನು ಬೇರೆ ಬೇರೆ ರೀತಿ ಆಗಿರಬಹುದು. ಆದರೂ ಈ ವ್ಯಕ್ತಿ ನಿಮ್ಮನ್ನು ಗಿವ್ ಅಪ್ ಮಾಡಿಲ್ಲ. ಈಗಲೂ ನಿಮ್ಮ ಕಡೆಗೆ ಆ್ಯಕ್ಷನ್ ತಗೊಳ್ಳೋದಕ್ಕೆ ಅವರನ್ನು ಅವರು ಪ್ರಿಪೇರ್ ಮಾಡ್ಕೊಳ್ತಾ ಇರುವಂತಹ ಎನರ್ಜಿಯಲ್ಲಿದ್ದಾರೆ. ಜಸ್ಟಿಸ್, ಕಮಿಟ್ಮೆಂಟ್ ಆ್ಯಂಡ್ ಸ್ಟೆಬಿಲಿಟಿ ಎನರ್ಜಿ. ಈಗ ಸಿಚುವೇಶನ್ ನಿಧಾನವಾಗಿ ಬ್ಯಾಲೆನ್ಸ್ ಆಗುವ ಎನರ್ಜಿಯಲ್ಲಿದೆ. ಈ ವ್ಯಕ್ತಿ ನಿಮ್ಮ ಜೊತೆ ಫೇರ್ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದಾರೆ. ಅವ್ರು ನಿಮ್ಮ ಹತ್ರ ಬಂದರೆ ಒಂದು ದೊಡ್ಡ ಪ್ರಾಮಿಸ್ ಮಾಡ್ಬೋದು, ಒಂದು ದೊಡ್ಡ ಕಮಿಟ್ಮೆಂಟ್ ಕೊಡ್ಬೋದು. ಆದರೆ ಈ ಸಲ ಅವರು ಹೇಳೋ ಮಾತನ್ನು ಮನಸಾರೆ ಹೇಳ್ತಾರೆ ಅನ್ನೋ ಎನರ್ಜಿ ಇದೆ. ಕೇವಲ ಹೇಳುವುದಕ್ಕಷ್ಟೇ ಅಲ್ಲ, ಇನ್ನು ಮುಂದೆ ನಮ್ಮಿಬ್ಬರ ಮಧ್ಯ ಯಾರೂ ಬರೋದಿಲ್ಲ, ಯಾವ ಸಿಚುವೇಶನ್ ಕೂಡ ಬರೋದಿಲ್ಲ, ಇನ್ನು ಮುಂದೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬರೋದಿಲ್ಲ, ನಾನು ಮತ್ತೆ ನಿನ್ನಿಂದ ದೂರ ಆಗೋದಿಲ್ಲ. ಹೀಗೆ ನಿಮಗೆ ಒಂದು ಸೆಕ್ಯೂರ್ ಫೀಲಿಂಗನ್ನು ಕೊಡಬಹುದು, ಕಮಿಟ್ಮೆಂಟನ್ನು ಕೊಡಬಹುದು, ಸ್ಟೆಬಿಲಿಟಿಯನ್ನು ಕೊಡಬಹುದು. ಈ ರಿಲೇಷನ್ಶಿಪ್ಪಲ್ಲಿ ಜಸ್ಟಿಸ್ ಕೊಡಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮಗೆ ಫೇರ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ರಿಯಲೈಸೇಷನ್ ಆಫ್ ಯುವರ್ ವ್ಯಾಲ್ಯೂ ಎನರ್ಜಿ. ನಿಮ್ಮ ಲವ್ ಎಷ್ಟು ಪ್ಯೂರ್ ಅನ್ನೋದು ಈಗ ಅವರಿಗೆ ಅರ್ಥ ಆಗಿದೆ. ಈ ರಿಲೇಷನ್ಶಿಪ್ಗಾಗಿ ನೀವು ಎಷ್ಟು ಎಫರ್ಟ್ಸ್ ಹಾಕಿದ್ದೀರೋ ಅದು ಈಗ ಅವರಿಗೆ ಕಾಣಿಸ್ತಾ ಇದೆ. ಮೊದಲು ಅವರು ಅದನ್ನು ನೋಟಿಸ್ ಮಾಡಲಿಲ್ಲ ಅಥವಾ ಅದರ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ಳಿಲ್ಲ. ನೀವು ಅವರ ಲೈಫ್ನಲ್ಲಿದ್ದಾಗ ನಿಮ್ಮ ಇಂಪಾರ್ಟೆನ್ಸ್ ಅವರಿಗೆ ಗೊತ್ತಾಗಲಿಲ್ಲ. ನಿಮ್ಮ ಪ್ರೆಸೆನ್ಸನ್ನು ಅವರು ಬ್ಲೆಸ್ಸಿಂಗ್ ಅಂತಲೂ ಫೀಲ್ ಮಾಡಲಿಲ್ಲ. ನೀವು ಮಾಡಿದ ಒಳ್ಳೆಯ ಕೆಲಸಕ್ಕೆ ಒಂದು ಥ್ಯಾಂಕ್ ಯು ಕೂಡ ಹೇಳಲಿಲ್ಲ, ಗ್ರೇಟ್ಫುಲ್ ಆಗಿ ಕೂಡ ಇರಲಿಲ್ಲ. ಆದರೆ ಈಗ ಅದೇ ಎಲ್ಲ ನೆನಪುಗಳು ಅವರನ್ನು ಕಾಡ್ತಾ ಇದೆ. ನಿಮ್ಮ ಟ್ರುತ್, ನಿಮ್ಮ ಪ್ಯೂರ್ ಇಂಟೆನ್ಷನ್ಸ್, ನಿಮ್ಮ ಹಾನೆಸ್ಟ್ ಲವ್ ಇವೆಲ್ಲ ಈಗ ಅವರಿಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಹಾಗಾಗಿ ಈಗ ನಿಮಗೆ ಜಸ್ಟಿಸ್ ಕೊಡಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮಗೆ ನೀವು ಡಿಸರ್ವ್ ಮಾಡುವ ಲವ್ ಕೊಡಬೇಕು ಅನ್ನೋ ಉದ್ದೇಶ ಅವರದು. ಇಷ್ಟು ದಿನ ನಿಮ್ಮನ್ನು ಹರ್ಟ್ ಮಾಡಿದರೆ ಈಗ ಲವ್ ಕೊಡಬೇಕು ಅಂತ ಬಯಸ್ತಾ ಇದ್ದಾರೆ. ನೀವು ಅವರಿಗೆ ಕೊಟ್ಟಿದ್ದ ಲವ್ಗೆ ಪ್ರತಿಯಾಗಿ ಅದೇ ಪ್ರೀತಿಯನ್ನು ನಿಮಗೆ ಕೊಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಮತ್ತು ಬ್ಯಾಲೆನ್ಸ್ ಆಗೋ ಎನರ್ಜಿ ಇದೆ. ಕಂಪ್ಲೀಟ್ ಟ್ರಾನ್ಸ್ಫರ್ಮೇಷನ್ ಎನರ್ಜಿ. ಈ ಸಲ ಅವರು ಸಂಪೂರ್ಣ ಚೇಂಜ್ ಆಗಿ ನಿಮ್ಮ ಮುಂದೆ ಬರ್ಬೋದು. ಅವರ ಪರ್ಸ್ಪೆಕ್ಟಿವ್ ಬದಲಾಗುತ್ತೆ, ಅವರ ಥಾಟ್ಸ್ ಬದಲಾಗುತ್ತೆ, ಅವರ ಮೈಂಡ್ಸೆಟ್ ಕೂಡ ಸಂಪೂರ್ಣ ಚೇಂಜ್ ಆಗುತ್ತೆ. ತುಂಬ ಕಾಮ್ ಆಗಿ ಸಾಫ್ಟ್ ನೇಚರ್ ಜೊತೆ ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ. ಅವರಿಗೆ ಈ ರಿಲೇಷನ್ಶಿಪ್ ಬೇಕು. ಈ ರಿಲೇಷನ್ಶಿಪ್ ಬ್ರೇಕ್ ಆಗೋದಕ್ಕೆ ಕಾರಣ ಅವರ ಬಿಹೇವಿಯರ್ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಹಾಗಾಗಿ ಅವರ ಬಿಹೇವಿಯರ್ ಚೇಂಜ್ ಮಾಡಬೇಕು, ಅವರ ಈಗೋ ಬಿಡಬೇಕು, ಅವರ ಪ್ರೈಡ್ ಬಿಡಬೇಕು. ಆಗ ಮಾತ್ರ ಈ ರಿಲೇಷನ್ಶಿಪ್ ಮತ್ತು ರಿಯೂನಿಯನ್ ಆಗ್ಬೋದು ಅನ್ನೋ ಅರಿವು ಅವ್ರಿಗೆ ಬಂದಿದೆ. ಒಂದು ವೇಳೆ ಅವರು ಮೊದಲು ಬೇರೆಯವರ ಮಾತಿನ ಮೇಲೆ ಹೆಚ್ಚು ಟ್ರಸ್ಟ್ ಮಾಡಿದರೆ ಇನ್ನು ಮುಂದೆ ಆ ತಪ್ಪನ್ನು ರಿಪೀಟ್ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅವರಿಂದ ಆದ ಪ್ರತಿಯೊಂದು ಮಿಸ್ಟೇಕನ್ನು ಕರೆಕ್ಟ್ ಮಾಡಿಕೊಂಡು ನಿಮ್ಮ ಹತ್ರ ಮತ್ತೆ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಈ ಚೇಂಜ್ಗೆ ಕಾರಣ ನಿಮ್ಮ ಪ್ಯೂರ್ ಲವ್. ಈ ಸಲ ಅವರ ಇಂಟೆನ್ಷನ್ಸ್ ತುಂಬ ಪ್ಯೂರ್ ಆಗಿದೆ. ಅವರ ಪರ್ಸ್ಪೆಕ್ಟಿವ್ ಸಂಪೂರ್ಣ ಚೇಂಜ್ ಆಗಿದೆ. ಹಿಂದೆ ಇದ್ದ ವ್ಯಕ್ತಿಯ ರೀತಿ ಇಲ್ಲ. ಈ ಸಲ ನೀವು ತುಂಬ ಚೇಂಜ್ ಆದ ವ್ಯಕ್ತಿಯನ್ನು ನೋಡ್ಬೋದು ಅನ್ನೋ ಎನರ್ಜಿ ಇದೆ. ಸಾಲಿಡ್ ಆಫರ್ ಆ್ಯಂಡ್ ರೈಟ್ ಟೈಮ್ ಎನರ್ಜಿ. ಈ ವ್ಯಕ್ತಿ ನಿಮ್ಮ ಮುಂದೆ ತುಂಬ ಸ್ಟ್ರಾಂಗ್ ಆಫರ್ ತಗೊಂಡು ಕೂಡ ಬರ್ಬೋದು. ಆದರೆ ಅದಕ್ಕೆ ಸರಿಯಾದ ಟೈಮ್ ಯಾವುದು ಅಂತ ಈಗ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾವಾಗ ಆ್ಯಕ್ಷನ್ ತಗೊಳ್ಬೇಕು, ಯಾವಾಗ ನಿಮ್ಮ ಜೊತೆ ಮಾತಾಡಬೇಕು, ಯಾವಾಗ ಅವರ ಮನಸ್ಸಿನ ಮಾತು ಹೇಳಬೇಕು ಅಂತ ರೈಟ್ ಟೈಮ್ಗಾಗಿ ಹುಡುಕ್ತಾ ಇದ್ದಾರೆ. ಇದರ ಮಧ್ಯೆ ಅವರು ಯಾರಾದರೂ ಒಬ್ಬರ ಹತ್ರ ನಿಮ್ಮ ಬಗ್ಗೆ ಮಾತಾಡ್ತಾ ಇರ್ಬೋದು, ಅವರ ಫ್ರೆಂಡ್ ಹತ್ರ ಅಥವಾ ತುಂಬ ಕ್ಲೋಸ್ ಆಗಿರುವವರ ಹತ್ರ ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ಹೇಳ್ತಾ ಇರ್ಬೋದು. ಇನ್ವೆಸ್ಟ್ಮೆಂಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಎನರ್ಜಿ. ಇಲ್ಲಿವರೆಗೂ ಇದ್ದ ಹೆಸಿಟೇಷನ್, ಅದೇ ರೀತಿ ಹಿಂಜರಿಕೆ ನಿಧಾನವಾಗಿ ಕಡಿಮೆ ಆಗುತ್ತೆ. ಈ ರಿಲೇಷನ್ಶಿಪ್ಪಲ್ಲಿ ಈ ವ್ಯಕ್ತಿ ಸೀರಿಯಸ್ ಆಗಿ ಇನ್ವೆಸ್ಟ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಅವರ ಟೈಮ್, ಎಫರ್ಟ್ಸ್, ಹಾರ್ಟ್ ಎಲ್ಲವನ್ನು ಈ ರಿಲೇಷನ್ಶಿಪ್ಗೆ ಕೊಡಬೇಕು ಅನ್ನೋ ಆಸೆ ಇದೆ. ಒಂದು ವೇಳೆ ನೀವು ನಿಮ್ಮ ಲವ್ವನ್ನು ಮರೆಮಾಚ್ತಾ ಇದ್ದರೂ ಕೂಡ ಅಥವಾ ಅವರನ್ನು ಇಗ್ನೋರ್ ಮಾಡ್ತಾ ಇದ್ರು, ಸೈಲೆಂಟ್ ಟ್ರೀಟ್ಮೆಂಟ್ ನೀವು ಕೊಡ್ತಾ ಇದ್ರು ಕೂಡ ಅವರಿಗೆ ಅದರ ನಿಜವಾದ ಕಾರಣ ಗೊತ್ತಿದೆ. ನೀವು ಹೀಗೆ ಮಾಡ್ತಾ ಇರೋದು ಅವರನ್ನು ಹರ್ಟ್ ಮಾಡೋದಕ್ಕೆ ಅಲ್ಲ, ನೀವೇ ಹರ್ಟ್ ಆಗಿದ್ದೀರಾ ಅನ್ನೋದು ಅವರಿಗೆ ಅರ್ಥ ಆಗಿದೆ. ಅವರು ನಿಮ್ಮನ್ನೇ ಹರ್ಟ್ ಮಾಡಿದ್ದಾರೆ ಅನ್ನೋ ಅರಿವು ಅವರಿಗಿದೆ. ಹಾಗಾಗಿ ನೀವೀಗ ಸೈಲೆಂಟ್ ಆಗಿದ್ದೀರಾ, ಇಗ್ನೋರ್ ಮಾಡ್ತಾ ಇದ್ದೀರಾ, ಡಿಸ್ಟೆನ್ಸ್ ಇಟ್ಕೊಂಡಿದ್ದೀರಾ ಅಂತ ಅವ್ರಿಗೆ ಗೊತ್ತಾಗಿದೆ. ವಿನ್ನಿಂಗ್ ಯುವರ್ ಟ್ರಸ್ಟ್ ಅಗೈನ್ ಎನರ್ಜಿ.
ಈ ಸಲ ನಿಮ್ಮ ಟ್ರಸ್ಟ್ ಮತ್ತೆ ಗೆಲ್ಲೋದು ಅವರಿಗೆ ಸುಲಭ ಆಗೋದಿಲ್ಲ. ಮೊದಲು ಅವರು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು, ನಿಮಗೆ ಸ್ಪೆಷಲ್ ಅನ್ನೋ ಫೀಲಿಂಗ್ ಕೊಡಬೇಕು, ಸ್ಟ್ರಾಂಗ್ ಎಫರ್ಟ್ಸ್ ತೋರಿಸ್ಬೇಕು. ಆಮೇಲೆ ಮಾತ್ರ ನೀವು ಅವರನ್ನು ಫರ್ಗ್ಯೂ ಮಾಡ್ಬೋದು. ನಿಮ್ಮ ಟ್ರಸ್ಟ್ ಗೆಲ್ಲೋದು, ನಿಮ್ಮ ಹಾರ್ಟ್ ಮತ್ತೆ ಗೆಲ್ಲೋದು ಈ ಸಲ ಅವರಿಗೆ ದೊಡ್ಡ ಚಾಲೆಂಜ್ ಕೂಡ ಆಗ್ಬೋದು. ಡಿವೈನ್ ಟೈಮಿಂಗ್ ಎನರ್ಜಿ. ಈಗ ಅವರಿಗೆ ಆ್ಯಕ್ಷನ್ ತಗೊಳ್ಬೇಕು ಅನ್ನೋ ಒಳಗಿನ ಕಾಲ್ ಬರ್ತಾ ಇದೆ. ಮೊದಲು ಇನ್ನೂ ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ರು. ಈ ಸಲ ಅವರನ್ನು ಅವರೇ ಸ್ಟಾಪ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಒಂದು ಸಲ ಟೈಮ್ ಬಂದರೆ ಆ ಆ್ಯಕ್ಷನ್ ನ್ಯಾಚುರಲ್ ಆಗಿ ಬರುತ್ತೆ. ಯಾರೂ ಅವರನ್ನು ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ, ಅವರು ಕೂಡ ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿಮ್ಮ ರಿಯೂನಿಯನ್ ಕೂಡ ನ್ಯಾಚುರಲ್ ಫ್ಲೋನಲ್ಲಿ ನಡೆಯುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಫೈನಾನ್ಷಿಯಲ್ ಸ್ಟ್ರಗಲ್ಸ್ ಎನರ್ಜಿ. ಈ ಟೈಮ್ನಲ್ಲಿ ಅವರು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇರ್ಬೋದು, ಫೈನಾನ್ಷಿಯಲ್ ಸ್ಟ್ರಗಲ್ಸ್ ನಡೀತಾ ಇರ್ಬೋದು, ಯಾವುದೋ ರೀತಿಯ ಫೈನಾನ್ಷಿಯಲ್ ನೀಡ್ ಕೂಡ ಇರ್ಬೋದು. ಮೊದಲು ಅವರಿಗೆ ನೀವು ಫೈನಾನ್ಷಿಯಲ್ ಸಪೋರ್ಟ್ ಕೂಡ ತುಂಬ ಸಲ ಮಾಡಿರ್ಬೋದು. ಆದರೆ ಈಗ ನಿಮ್ಮಿಬ್ಬರ ನಡುವೆ ಕಮ್ಯುನಿಕೇಷನ್ ಇಲ್ಲದೇ ಇರೋದ್ರಿಂದ ಅವರು ನಿಮ್ಮ ಹತ್ರ ಹೆಲ್ಪ್ ಕೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬೇರೆ ಜನರ ಹತ್ರ ಹೆಲ್ಪ್ ಕೇಳಿದ್ರು ಕೂಡ ಅವರಿಗೆ ಸಪೋರ್ಟ್ ಸಿಗ್ತಾ ಇಲ್ಲ. ಅದೇ ಟೈಮ್ನಲ್ಲಿ ಈ ಸಿಚುವೇಷನ್ನಲ್ಲಿ ನೀವು ಇದ್ದಿದ್ರೆ ಖಂಡಿತ ಅವ್ರಿಗೆ ಹೆಲ್ಪ್ ಆಗ್ತಾ ಇತ್ತು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಈ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಅವರ ಕಣ್ಣನ್ನು ತೆರೆಸ್ತಾ ಇದೆ. ಯಾರು ನಿಜವಾದವರು, ಯಾರು ಕೇವಲ ಒಳ್ಳೆಯ ಸಮಯದಲ್ಲೇ ಜೊತೆ ಇರ್ತಾರೆ ಅನ್ನೋದು ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ನ್ಯೂ ಚಾಪ್ಟರ್ ಆ್ಯಂಡ್ ಹೀಲಿಂಗ್ ಎನರ್ಜಿ. ಅವರ ಮನಸ್ಸಿನಲ್ಲಿ ನನ್ನನ್ನು ಅರ್ಥ ಮಾಡ್ಕೊಳ್ಳೋದು ನೀನೇ ಅನ್ನೋ ಎನರ್ಜಿ ಇದೆ. ಅವರಿಗೆ ಹೆಲ್ಪ್ ಮಾಡೋದು ನೀವೇ ಅನ್ನೋ ಫೀಲಿಂಗ್ ಇದೆ. ಕೆಲವರ ಸಿಚುವೇಷನಲ್ಲಿ ನೀವು ಫೈನಾನ್ಷಿಯಲ್ ಆಗಿ ಅವರಿಗೆ ಸ್ಟೇಬಲ್ ಆಗಿ ಇರುವಂತೆ ತುಂಬ ಹೆಲ್ಪ್ ಮಾಡಿರ್ಬೋದು, ಅಥವಾ ಅವರು ಮೊದಲು ನಿಮ್ಮ ಮೇಲೆ ಫೈನಾನ್ಷಿಯಲ್ ಡಿಪೆಂಡ್ ಆಗಿರಬಹುದು. ನ್ಯೂ ಚಾಪ್ಟರ್ ಎನರ್ಜಿ. ಈ ರಿಲೇಷನ್ಶಿಪ್ಪಲ್ಲಿ ಈಗ ಒಂದು ನ್ಯೂ ಚಾಪ್ಟರ್ ಶುರುವಾಗುವ ಎನರ್ಜಿ ಇದೆ. ಹಾಗಾಗಿ ಈ ವ್ಯಕ್ತಿಯ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಗ್ರಡ್ಜಸ್ ಇದ್ದರೆ, ಕಂಪ್ಲೇಂಟ್ಸ್ ಇದ್ದರೆ ಅವುಗಳನ್ನು ನಿಧಾನವಾಗಿ ನೀವು ಬಿಡಬೇಕು. ಹಳೆಯ ವಿಷಯಗಳನ್ನು ಹಿಡ್ಕೊಂಡು ಮುಂದಕ್ಕೆ ಹೋದರೆ ಯಾವ ಸೊಲ್ಯೂಷನ್ ಕೂಡ ಸಿಗೋದಿಲ್ಲ. ಹೊಸ ಬಿಗಿನಿಂಗನ್ನು, ಹಳೆಯ ನೋವುಗಳನ್ನು ಬಿಡ್ತಾ ಅಕ್ಸೆಪ್ಟ್ ಮಾಡಬೇಕು. ಈ ವ್ಯಕ್ತಿ ನಿಮ್ಮ ಹತ್ರ ಬಂದು ಇದೇ ಮಾತನ್ನು ಹೇಳ್ಬೋದು. ಹೀಲಿಂಗ್ ಯುವರ್ ಸೆಲ್ಫ್ ಎನರ್ಜಿ. ಅವರು ನಿಮ್ಮನ್ನು ಹರ್ಟ್ ಮಾಡಿದ ನಂತರ ನಿಮಗೆ ಲವ್ ಮೇಲಿನ ಟ್ರಸ್ಟ್ ಕೂಡ ಕಡಿಮೆ ಆಗಿರ್ಬೋದು. ಯಾರನ್ನು ಟ್ರಸ್ಟ್ ಮಾಡಬಾರ್ದು, ಯಾರಾದರೂ ಮತ್ತೆ ಹರ್ಟ್ ಮಾಡ್ಬೋದು ಅಂತ ಅನ್ನಿಸ್ತಾ ಇರ್ಬೋದು. ಈ ಎಕ್ಸ್ಪೀರಿಯನ್ಸ್ ನಿಮ್ಮ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಿರ್ಬೋದು. ಆದರೆ ನೀವು ನೆಗೆಟಿವ್ ಎನರ್ಜಿಯಲ್ಲಿ ಉಳಿಬಾರ್ದು. ನಿಮ್ಮನ್ನೇ ಹೀಲ್ ಮಾಡ್ಕೊಳ್ಬೇಕು ಮತ್ತು ಪಾಸಿಟಿವ್ ಎನರ್ಜಿಗೆ ಬರಬೇಕು. ಈ ಕ್ಷಣಕ್ಕೂ ಈ ವ್ಯಕ್ತಿ ಸಂಪೂರ್ಣ ಡಿಸಿಷನ್ ತಗೊಂಡಿಲ್ಲ. ಅವರು ಇನ್ನೂ ಥಿಂಕ್ ಮಾಡ್ತಾ ಇದ್ದಾರೆ, ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಆದರೆ ತುಂಬ ಬೇಗ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಳ್ಳುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ರಿಗ್ರೆಟ್ ಎನರ್ಜಿ. ಈ ವ್ಯಕ್ತಿ ನಿಮಗೆ ನಿಮ್ಮ ವ್ಯಾಲ್ಯೂ ಕೊಡಲಿಲ್ಲ, ನಿಮ್ಮ ಇಂಪಾರ್ಟೆನ್ಸ್ ಅರ್ಥ ಮಾಡ್ಕೊಳ್ಳಿಲ್ಲ, ನಿಮ್ಮನ್ನು ಅನ್ವಾಂಟೆಡ್ ಅನ್ನೋ ಫೀಲಿಂಗ್ ಬರುವ ಹಾಗೆ ಮಾಡಿದ್ರು. ಈಗ ಅದೇ ವಿಷಯಕ್ಕೆ ಅವರಿಗೆ ತುಂಬ ರಿಗ್ರೆಟ್ ಆಗ್ತಾ ಇದೆ. ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ಆಗಲೇ ಅವರ ವ್ಯಾಲ್ಯೂ ಅರ್ಥ ಮಾಡ್ಕೊಂಡಿದ್ರೆ ಇವತ್ತು ನಮ್ಮ ರಿಲೇಷನ್ಶಿಪ್ ಈ ಸಿಚುವೇಷನ್ನಲ್ಲಿ ಇರ್ತಾ ಇರಲಿಲ್ಲ ಅಂತ ಅವರಿಗೆ ಅರ್ಥ ಆಗ್ತಾ ಇದೆ. ಯಾಕೆಂದರೆ ಅವರು ಪ್ಯೂರ್ ಸೋಲ್ ಇರುವ ವ್ಯಕ್ತಿಯ ಹಾರ್ಟನ್ನು ಹರ್ಟ್ ಮಾಡಿದ್ದಾರೆ. ಹಾಗಾಗಿ ಈಗ ಅವರಿಗೆ ಅವರ ಆ್ಯಕ್ಷನ್ನ ಫಲ ಸಿಗ್ತಾ ಇದೆ ಅನ್ನೋ ಎನರ್ಜಿ ಇದೆ. ಡಿಟ್ಯಾಚ್ಮೆಂಟ್ ಎನರ್ಜಿ. ಈ ಟೈಮ್ನಲ್ಲಿ ಅವರು ನಿಮ್ಮ ಕಡೆ ಸ್ಟ್ರಾಂಗ್ ಡಿಟ್ಯಾಚ್ಮೆಂಟ್ ಫೀಲ್ ಮಾಡ್ತಾ ಇದ್ದಾರೆ. ನೀವು ಮುಂದೆ ಮೂವ್ ಆನ್ ಆಗಿದ್ದೀರಾ, ಹೊಸ ಬಿಗಿನಿಂಗ್ ಮಾಡ್ಕೊಂಡಿದ್ದೀರಾ ಅಂತ ಅವರಿಗೆ ಭಯ ಆಗ್ತಾ ಇದೆ. ಅವರೊಳಗಿನ ದೊಡ್ಡ ಫಿಯರ್ ಈಗ ನಿಜ ಆಗ್ತಿದೆಯೇನೋ ಅನ್ನೋ ಫೀಲಿಂಗ್ ಇದೆ. ಅದೇ ಅವರನ್ನು ಒಳಗಿನಿಂದ ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ. ಲವ್, ಇನ್ಸೆಕ್ಯೂರಿಟಿ ಆ್ಯಂಡ್ ರಿಯಲೈಸೇಷನ್ ಎನರ್ಜಿ. ಈ ವ್ಯಕ್ತಿಯ ಮನಸ್ಸಿನೊಳಗಡೆ ನಿಮ್ಮ ಮೇಲೆ ತುಂಬ ಅಟ್ರ್ಯಾಕ್ಷನ್, ಫಿಸಿಕಲ್ ಅಟ್ರ್ಯಾಕ್ಷನ್ ತುಂಬ ಜಾಸ್ತಿ ಇದೆ. ಥಾಟ್ಸ್ ತುಂಬ ಸ್ಟ್ರಾಂಗ್ ಆಗಿದೆ. ನಿಮಗನ್ಸಿರ್ಬೋದು ಇವರಿಗೆ ಕೇವಲ ಅಟ್ರ್ಯಾಕ್ಷನ್ ಮಾತ್ರ ಇದೆ, ಲವ್ ಇಲ್ಲ ಅಂತ. ಬಟ್ ಆ ಎನರ್ಜಿ ಇಲ್ಲ, ಲವ್ ಇದೆ, ಎಮೋಷನ್ಸ್ ಇದೆ, ಫೀಲಿಂಗ್ಸ್ ಇದೆ. ಹೌದು, ಅಟ್ರ್ಯಾಕ್ಷನ್ ಕೂಡ ಸ್ಟ್ರಾಂಗ್ ಆಗಿದೆ. ಆದರೆ ಅದು ಲವ್ ಇಲ್ಲ ಅನ್ನೋದರ ಅರ್ಥ ಅಲ್ಲ. ಯುವರ್ ವ್ಯಾಲ್ಯೂ ಎನರ್ಜಿ. ನೀವು ಈ ವ್ಯಕ್ತಿಗಾಗಿ ತುಂಬ ಎಫರ್ಟ್ ಹಾಕಿದ್ದೀರಾ, ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ, ತುಂಬ ಕೇರ್ ಮಾಡಿದ್ದೀರಾ. ಆದರೆ ಈಗ ಆ ಎಲ್ಲವನ್ನು ಮಾಡೋದನ್ನು ನೀವು ನಿಲ್ಲಿಸಿದ್ದೀರಾ. ಒಬ್ಬ ವ್ಯಕ್ತಿಗೆ ಯಾವಾಗಲೂ ಹೆಲ್ಪ್ ಮಾಡ್ತಾ ಇದ್ದು ಒಂದೇ ಸಾರಿ ಅದನ್ನು ಸ್ಟಾಪ್ ಮಾಡಿದ್ರೆ ಆ ವ್ಯಕ್ತಿಗೆ ಅದರ ಕೊರತೆ ಗೊತ್ತಾಗುತ್ತೆ. ಸೊ ಅದೇ ಎನರ್ಜಿ ಇದೆ. ಮೊದಲು ನೀವು ಮಾಡಿರೋದಕ್ಕೆ ಅವರು ವ್ಯಾಲ್ಯೂ ಕೊಡಲಿಲ್ಲ, ಆದರೆ ಈಗ ನೀವು ಮಾಡಿದ ಪ್ರತಿಯೊಂದು ಚಿಕ್ಕ ವಿಷಯವು ಅವರಿಗೆ ನೆನಪಾಗ್ತಾ ಇದೆ. ಈಗ ಅವರಿಗೆ ನಿಮ್ಮ ಇಂಪಾರ್ಟೆನ್ಸ್ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಇನ್ಸೆಕ್ಯೂರಿಟಿ ಎನರ್ಜಿ. ಈ ಟೈಮ್ನಲ್ಲಿ ಅವರು ಇನ್ಸೆಕ್ಯೂರಿಟಿ ಫೀಲ್ ಮಾಡ್ಬೋದು. ಒಂದು ವೇಳೆ ನೀವು ಹ್ಯಾಪಿ ಆಗಿರುವ ಫೋಟೋ, ಸ್ಟೇಟಸ್ ಅಥವಾ ಪೋಸ್ಟ್ ಹಾಕಿದರೆ ಅದನ್ನು ನೋಡಿ ಅವರು ಇಷ್ಟು ಹ್ಯಾಪಿ ಹೇಗಿದ್ದಾರೆ, ನಾನಿಲ್ಲದೆ ಮುಂದೆ ಹೋಗ್ಬಿಟ್ರಾ ಅಂತ ಯೋಚನೆ ಮಾಡ್ಬೋದು. ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ನನ್ನನ್ನು ನಿಜವಾಗ್ಲೂ ಲವ್ ಮಾಡುವವರು ಯಾರೂ ಇಲ್ಲ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಕಷ್ಟದ ಸಮಯದಲ್ಲಿ ಅವರ ಮಾತನ್ನು ಕೇಳುವ, ಸಪೋರ್ಟ್ ಮಾಡುವ, ಅರ್ಥ ಮಾಡ್ಕೊಳ್ಳುವ ಯಾರೂ ಇಲ್ಲ ಅನ್ನೋ ಏಕಾಂತ ಅವರನ್ನು ಕಾಡ್ತಾ ಇದೆ. ಅವರಿಗೆ ಅರ್ಥ ಆಗಿದೆ,
ಅವರ ಬಿಹೇವಿಯರ್ನಿಂದ ನಿಮ್ಮನ್ನೇ ದೂರ ಮಾಡ್ಕೊಂಡಿದ್ದಾರೆ ಅಂತ. ರೆಸ್ಪಾನ್ಸಿಬಿಲಿಟೀಸ್ ಎನರ್ಜಿ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಅಥವಾ ಬೇರೆ ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟೀಸ್, ಇದುವರೆಗೆ ಅವರನ್ನು ತಡೆದು ನಿಲ್ಲಿಸಿರಬಹುದು. ಆದರೆ ಈಗಲೂ ಅವರು ಪಾಸ್ಟನ್ನು ಮರ್ತಿಲ್ಲ. ಅವರು ಇನ್ನೂ ನಿಮ್ಮನ್ನೇ ಚೂಸ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಯೂನಿವರ್ಸ್ ಗೈಡೆನ್ಸ್ ಎನರ್ಜಿ, ನಿಮ್ಮ ಬಳಿ ಬರೋದು ಅವ್ರಿಗೆ ಈಸಿ ಅಂತ ಅನ್ನಿಸ್ತಾ ಇಲ್ಲ. ನಿಮ್ಮ ಟ್ರಸ್ಟ್ ಮತ್ತೆ ಗೆಲ್ಲೋದು ಹಾರ್ಡ್ ಅನ್ನಿಸ್ತಾ ಇದೆ. ಆದರೂ ಯೂನಿವರ್ಸ್ ಅವರನ್ನು ಗೈಡ್ ಮಾಡ್ತಾ ಇದೆ. ಅವರಿಗೆ ಸೈನ್ಸ್ ಸಿಗ್ತಾ ಇದೆ. ಈ ರಿಲೇಷನ್ಶಿಪ್ ಕಡೆ ಮತ್ತೆ ಹೋಗಬೇಕು ಅನ್ನೋ ಒಳಗಿನ ಗೈಡೆನ್ಸ್ ಬರ್ತಾ ಇದೆ. ಆ ಸೈನ್ಸನ್ನು ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಈಗೋ ಬ್ರೇಕಿಂಗ್ ಎನರ್ಜಿ, ಮೊದಲು ತುಂಬ ಈಗೋ ಇಟ್ಟಿದ್ದ ಈ ವ್ಯಕ್ತಿ ಈಗ ನಿಧಾನವಾಗಿ ಒಳಗಿನಿಂದ ಬ್ರೇಕ್ ಆಗ್ತಾ ಇದ್ದಾರೆ. ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಕಡಿಮೆ ಆಗ್ತಾ ಇದೆ. ಸೆಲ್ಫ್ ಎಸ್ಟೀಮ್ ಕೂಡ ಡೌನ್ ಆಗ್ತಾ ಇದೆ. ಇದು ಪರ್ಮನೆಂಟ್ ಸಿಚುವೇಶನ್ ಅಲ್ಲ, ಟೆಂಪ್ರವರಿ ಫೇಸ್ ಮಾತ್ರ. ಅಪಾಲಜಿ ಆ್ಯಂಡ್ ಮೆಂಟಲ್ ಬ್ಲಾಕ್ಸ್ ಎನರ್ಜಿ, ಒಂದು ವೇಳೆ ಅವರು ಮೈಂಡ್ ಗೇಮ್ಸ್ ಆಡಿದರೆ ಅದಕ್ಕೆ ಸಾರಿ ಹೇಳಬೇಕು ಅಂತ ಬಯಸ್ತಾ ಇದ್ದಾರೆ. ಅವರ ಮೈಂಡ್ನಲ್ಲಿ ಇನ್ನೂ ತುಂಬ ಮೆಂಟಲ್ ಬ್ಲಾಕ್ಸ್ ಇದೆ. ತುಂಬ ಅಸಂಪ್ಷನ್ಸ್ ಮಾಡ್ಕೊಂಡಿದ್ದಾರೆ. ಹೀಗಾಗಿರ್ಬೋದು, ಹಾಗಿರ್ಬೋದು, ಹಾಗೆ ಆಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಈಗ ಪ್ರಾಬ್ಲಮ್ ಅಲ್ಲ, ಸೊಲ್ಯೂಷನ್ ಜೊತೆ ಬರಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಚೂಸಿಂಗ್ ಯು ಎನರ್ಜಿ, ಈಗ ಅವರು ಎಮೋಷ್ನಲಿ ನಿಮ್ಮನ್ನು ಚೂಸ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಬೇರೆ ಯಾರನ್ನು ಆಯ್ಕೆ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದರೂ ಈ ರಿಲೇಷನ್ಶಿಪ್ಪಲ್ಲಿದ್ದರೆ ಅದರ ಪ್ರಭಾವ ನಿಧಾನವಾಗಿ ಕಡಿಮೆ ಆಗ್ತಾ ಇದೆ. ಥರ್ಡ್ ಪಾರ್ಟಿ ಅನ್ನೋದು ಒಂದು ಸಿಚುವೇಶನ್ ಕೂಡ ಆಗಿರ್ಬೋದು. ನಿಮ್ಮ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಬೇಕು, ಇನ್ನಷ್ಟು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಆಸೆ ಅವರಲ್ಲಿ ಹೆಚ್ಚಾಗ್ತಾ ಇದೆ. ನಿಮ್ಮ ಹತ್ರ ಬಂದು ಅವರು ಎಷ್ಟು ನೋವಿನಲ್ಲಿದ್ದಾರೆ, ಏನೇನು ಪ್ರಾಬ್ಲಮ್ ಫೇಸ್ ಮಾಡಿದ್ದಾರೆ ಅನ್ನೋದನ್ನು ಹೇಳಬೇಕು ಅಂತ ಬಯಸ್ತಾ ಇದ್ದಾರೆ. ಹೀಲಿಂಗ್ ಎನರ್ಜಿ, ಒಂದು ವೇಳೆ ನೀವು ಅವರನ್ನು ಅಪ್ರೋಚ್ ಮಾಡುವ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಅವರು ಇನ್ನೂ ಹೀಲಿಂಗ್ ಫೇಸ್ನಲ್ಲಿ ಇರ್ಬೋದು. ಅವರಿಗೆ ಅವರ ಹೀಲಿಂಗ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಬೇಕು. ಹೀಲಿಂಗ್ ಆದಮೇಲೆ ಪಾಸಿಟಿವ್ ಮೈಂಡ್ಸೆಟ್ ಜೊತೆ ಬರ್ತಾರೆ. ಹೀಲಿಂಗ್ ಆಗುವ ಮುಂಚೆ ಬಂದರೆ ಹಳೆಯ ಟಾಕ್ಸಿಕ್ ಪ್ಯಾಟ್ರನ್ಸ್ ಮತ್ತೆ ರಿಪೀಟ್ ಆಗುವ ಸಾಧ್ಯತೆ ಕೂಡ ಇದೆ. ಅಪ್ರಿಷಿಯೇಷನ್ ಎನರ್ಜಿ, ಈ ವ್ಯಕ್ತಿಗೆ ಗೊತ್ತಿದೆ ನೀವು ರಿಲೇಷನ್ಶಿಪ್ ಬಿಲ್ಡ್ ಮಾಡೋದು ತುಂಬ ಚೆನ್ನಾಗಿ ಗೊತ್ತಿರುವ ವ್ಯಕ್ತಿ ಅಂತ. ರಿಲೇಷನ್ಶಿಪ್ಪನ್ನು ಹೇಗೆ ಉಳಿಸ್ಕೊಳ್ಬೇಕು ಅನ್ನೋದು ನಿಮಗೆ ಗೊತ್ತಿದೆ ಅಂತ. ಮಿಸ್ಸಿಂಗ್ ಎನರ್ಜಿ, ನಿಮ್ಮನ್ನು ತುಂಬ ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಹೊರಗಡೆ ಎಷ್ಟೇ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಂಡ್ರೂ ಕೂಡ ಒಳಗಿನಿಂದ ನಿಮ್ಮನ್ನು ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಕಳೆದ ಕ್ಷಣಗಳು, ನೀವು ಮಾತಾಡಿದ ಮಾತುಗಳು, ನಿಮ್ಮ ಪ್ರೆಸೆನ್ಸ್, ಇವೆಲ್ಲವೂ ಅವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಓಡ್ತಾ ಇದೆ. ದಿನದ ಯಾವುದಾದ್ರೂ ಟೈಮ್ನಲ್ಲಿ ಸಡನ್ನಾಗಿ ನಿಮ್ಮ ನೆನಪು ಬಂದು ಅವರ ಮನಸ್ಸು ನಿಮ್ಮಲ್ಲೇ ನಿಲ್ತಾ ಇದೆ, ಸ್ಟಕ್ ಆಗ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಅವರು ನಿಮ್ಮ ಬಗ್ಗೆ ಬರೀ ನೆನಪಿಸ್ಕೊಳ್ಳೋದಷ್ಟೇ ಅಲ್ಲ, ಈಗ ನೀವು ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ಅವರನ್ನು ಇನ್ನೂ ನೆನಪಿಸ್ಕೊಳ್ತೀರಾ, ನಿಮ್ಮ ಲೈಫ್ನಲ್ಲಿ ಬೇರೆ ಯಾರಾದರೂ ಇದ್ದಾರಾ, ಬಂದಿದ್ದಾರಾ, ಇಂತಹ ಹಲವಾರು ಕ್ವಶನ್ಸ್ ಅವರ ಮೈಂಡ್ನಲ್ಲಿ ಓಡ್ತಾ ಇದೆ. ನಿಮ್ಮ ಜೊತೆ ನಡೆದ ಪ್ರತಿಯೊಂದು ಕಾನ್ವರ್ಜೇಷನ್, ಪ್ರತಿಯೊಂದು ಮೂಮೆಂಟನ್ನು ಮತ್ತೆ ಮತ್ತೆ ರೀಕಾಲ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಕನೆಕ್ಟ್ ಆಗಬೇಕು ಅಂತ ಇದ್ದಾರೆ. ಈ ರಿಲೇಷನ್ಶಿಪ್ ಇಲ್ಲೇ ಎಂಡ್ ಆಗಬೇಕು ಅನ್ನೋ ಯೋಚನೆ ಇರುವ ಎನರ್ಜಿ ಇಲ್ಲ. ಮತ್ತೆ ನಿಮ್ಮ ಜೊತೆ ಮಾತಾಡಬೇಕು, ಮತ್ತೆ ಕಮ್ಯುನಿಕೇಷನ್ ಶುರು ಮಾಡಬೇಕು, ನಿಮ್ಮ ಟ್ರಸ್ಟನ್ನು ಮತ್ತೆ ಗೆಲ್ಲಬೇಕು, ಈ ರಿಲೇಷನ್ಶಿಪ್ಪನ್ನು ಮತ್ತೆ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಬೇಕು ಅನ್ನೋ ಆಸೆ ಅವರೊಳಗೆ ನಿಧಾನವಾಗಿ ಹೆಚ್ಚಾಗ್ತಾ ಇದೆ. ಅವ್ರಿಗೆ ಗೊತ್ತಿದೆ ನಿಮ್ಮನ್ನು ದೂರ ಮಾಡ್ಕೊಳ್ಳೋದು ದೊಡ್ಡ ತಪ್ಪು ಅಂತ. ಹಾಗಾಗಿ ಈ ಸಲ ಬರೀ ಮಾತುಗಳಿಂದ ಅಲ್ಲ, ಆ್ಯಕ್ಷನ್ ಮೂಲಕ ಈ ರಿಲೇಷನ್ಶಿಪ್ಪನ್ನು ಸರಿ ಮಾಡಬೇಕು ಅನ್ನೋ ಇಂಟೆನ್ಷನ್ ಅವರಲ್ಲಿದೆ. ಅವರು ಮತ್ತೆ ನಿಮ್ಮ ಲೈಫ್ಗೆ ಬಂದು ನಿಮ್ಮ ಜೊತೆ ಎಮೋಷ್ನಲ್ ಕನೆಕ್ಷನ್ ಬಿಲ್ಡ್ ಮಾಡಬೇಕು, ನಿಮ್ಮ ಜೊತೆ ಈ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಬೇಕು, ಈ ರಿಲೇಷನ್ಶಿಪ್ಗೆ ಮತ್ತೊಂದು ಚಾನ್ಸ್ ಕೊಡಬೇಕು ಅನ್ನೋ ಡಿಸೈರ್ ಅವರ ಹಾರ್ಟ್ನಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಬೆಳೀತಾ ಇದೆ. ಸೊ ಇದು ಇವತ್ತಿನ ಇವರ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.